strength is increased, character, intellect is expanded, character making, life building, character making, assimilation of ideas. ಸ್ವಾಮೀಜಿ ಏನೆಲ್ಲ ಶಿಕ್ಷಣ ಅಂತ ಕರೀತಾರೆ, ನಾವು ಓದ್ತಾನೆ ಇಲ್ಲ. ಸ್ವಾಮೀಜಿ ನಾವು ಓದಲಿಲ್ಲ ಅಂತಂದ್ರೆ ನಮ್ಗೆ ಆಗುವಂಥ ನಷ್ಟ ಏನು ಅಂತಂದರೆ, ವಿ ಬಿಕಮ್ ಎ ನೆಕ್ಸ್ಟ್ ಎಕ್ಸಾಂಪಲ್. ಲೈಕ್ ಇವತ್ತು ಒರಾಕಲ್ ಹೊರಗಡೆ ಹಾಕಿದಾಗ ಅವರು ಟ್ರೈ ಮಾಡ್ಬೋದು, ನಾಳೆ ಇವತ್ತಿನ ವಿದ್ಯಾರ್ಥಿಗಳು ನಾಳೆ ಅಸೆನ್ಸರ್ ಹೊರಗಡೆ ಹಾಕಿದರೆ ಅವರೊಬ್ಬರು ಇನ್ನೊಂದು ಟ್ರೈ ಮಾಡ್ತಾರೆ, ನಾಳೆ ಆರ್ಬಿಟ್ ಹೊರಗಡೆ ಹಾಕಿದ್ರೆ ಇನ್ನೊಬ್ರು ಟ್ರೈ ಮಾಡ್ತಾರೆ. ಒಂದೊಂದು ಕಂಪ್ನಿಗಳು ಹೊರಗಡೆ ಆಗ್ತಾ ಇದ್ದಾಗ ನೀವೆಲ್ಲ ಸೂಸೈಡ್ ಮಾಡ್ಕೊಳ್ಳುವಂಥ ಮಾನಸಿಕ ಸ್ಥಿತಿಗೆ ಹೋಗ್ತಾ ಇರುವಂಥ ಇಂಜಿನಿಯರ್ಸ್ ಆಗ್ತಾರೆ. ಆ ಇಂಜಿನಿಯರ್ಸಿಂದ ಯಾವ ದೇಶಕ್ಕೆ ಏನು ಪ್ರಯೋಜನ ಇದೆ? ಯಾವ ಗುಡ್ನೆಸ್ ಅನ್ನುವಂಥದ್ದು ಹೇಗೆ ಅಂತ ಅಂದರೆ, ನೀವು ನಿಮ್ಮ ಸ್ನೇಹಿತರಿಗೆ ಒಳ್ಳೇದು ಮಾಡಿದ್ರೆ ಅಥವಾ ನೀವು ನಿಮ್ಮ ಜೀವನದಲ್ಲಿ ಸರಿಯಾಗಿದ್ದರೆ ನಿಮಗೆಷ್ಟು ನೀವು ಒಳ್ಳೆಯವಾಗಿರೋದ್ರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ರ ಬಗ್ಗೆ ದೃಢವಾದಂಥ ನಂಬಿಕೆ. ಆದರೆ ನಮ್ಮ ದುರಾದೃಷ್ಟ ಏನು ಅಂತಂದರೆ, ಕನ್ವಿಕ್ಷನ್ ಇನ್ ದಿ ಪವರ್ ಆಫ್ ಗುಡ್ನೆಸ್ ಒಳ್ಳೆಯವರಿಗೆ ಎಷ್ಟಿದೆಯೋ ಅದಕ್ಕಿಂತ ಇವತ್ತು ಸಮಾಜದಲ್ಲಿ ಒಂದು ಮುಷ್ಟಿ ಜಾಸ್ತಿ ಕನ್ವಿಕ್ಷನ್ ಇನ್ ದಿ ವಿಕೆಟ್ನೆಸ್ ಬೈ ವಿಕೆಟ್ ಪೀಪಲ್ ಈಸ್ ಮೋರ್. ಯಾವುದಾದ್ರೂ ಪ್ಲೇನೆಲ್ಲ ಹೈಜಾಕ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಒಂದು ಪ್ಲೇನಲ್ಲಿ 200 ಜನ ಇರ್ತಾರೆ, 200 ಮ್ಯಾಕ್ಸಿಮಮ್, ಮಿನಿಮಮ್ ಆ ರೇಂಜಲ್ಲಿ ಆ್ಯಾವ್ರೇಜ್ 200 ಇರ್ತಾರೆ. ಹೈಜಾಕ್ ಮಾಡೋರು ಎಷ್ಟು ಜನ? 1, 2, 3, ಮ್ಯಾಕ್ಸಿಮಮ್ 4. ಹೈಜಾಕ್ ಮಾಡೋರೆಷ್ಟು? 4 ಜನ. ಒಳಗಡೆ ಕೂತಿರೋರೆಷ್ಟು? 200. ಆದರೆ